ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಅಂತೂ ಇಂದು ಅಂತಿಮ ವರದಿ ಕೊಡಲು ಧರ್ಮಸ್ಥಳದ ಅಲ್ಲಿ ನಡೆದ ಈ ಅಸ್ಥಿಪಂಜರಗಳ ಹಿನ್ನೆಲೆಯಲ್ಲಿ ನೇಮಿಸಿದಂಥ ಚಿನ್ನಯ್ಯ ಇವತ್ತು ಅಂದು ಅಜ್ಞಾತ ವ್ಯಕ್ತಿ ಅಥವಾ ಅಪರಿಚಿತ ವ್ಯಕ್ತಿ ಅಥವಾ ಯಾವುದೇ ಒಬ್ಬ ಮುಸುಗುದಾರಿ ವ್ಯಕ್ತಿ ಬಂದು ಹೇಳಿದಾಗ 164 ಅಡಿಯಲ್ಲಿ ಅವರು ನಡೆದೆಲ್ಲ ಸತ್ಯ ಅಂತ ಹೇಳಿದಾಗ ನೇರವಾಗಿ ಹೆಗ್ಗಡೆಯವ್ರ ಮೇಲೆ ಆರೋಪ ಮಾಡಿದಾಗ ಅದರ ತನಿಖೆಗಾಗಿ ಆರಂಭ ಅಂತ SIT ಕೊನೆ ಹಂತಕ್ಕೆ ಬಂದು ಅದು ಟೈಪ್ ಆಗ್ತಾಯಿದೆ, ರೆಡಿ ಆಗ್ತಾಯಿದೆ. ಯಾಕೆಂದರೆ ಈ 30 ಅಥವಾ 31 ತಾರೀಕು ಕೊಡಬೇಕಾಗ್ಯದ ಅದ್ರ ಡೈರೆಕ್ಷನ್ ಮಾಡಿದ್ದಾರೆ ನಮ್ಮ ಈ ಗೃಹ ಮಂತ್ರಿಯವರು. ಹೀಗಾಗಿ SIT ಇನ್ನು ನಿಲ್ತದ ಅನ್ನುವಂಥ ಒಂದು ಪ್ರಶ್ನೆ, ಒಂದು ಕೂಗು, ಇದು ಏನು ಕೊಡ್ಬೋದು ಅನ್ನುವಂಥ ಊಹೆ, ತರ್ಕ ಎಲ್ಲ ನೋಡಿದ್ದಾವೆ. ಅದರಲ್ಲೂ 4 ದಿನ ಈಗ ನಿಮ್ಗೆ ಹೇಳಿದಂಗೆ ಗೊತ್ತದ ನಿಮಗೆಲ್ಲ. ತಿಮ್ರೋಡಿ ನಮ್ಮ ಅವ್ರ ಜೊತೆಗೆ ಮಟ್ಟೆನ್ನವರ್, ವಿಠ್ಠಲಗೌಡ, ಇನ್ನೊಬ್ಬ ಜಯಂತ್ ಟಿ, ಇವ್ರು 4 ಮಂದಿ ನೋಟಿಸ್ ಕೊಟ್ಟಿದ್ದಾರೆ. ಆದರೆ ಇದರಲ್ಲೇ ನಮ್ಮ ಸೋಮನಾಥ್ ಅವ್ರಿಗೆ ಕೊಟ್ಟಿಲ್ಲ, ಸೋಮನಾಥ್ ನಾಯ್ಕರಿಗೆ ಯಾಕೆ ಅನ್ನೋದು ಇನ್ನೂ ಪ್ರಶ್ನೆ ಆದವು. ಇರಲಿ, ಈ 4 ಜನರ ಬಾಯಿ ಮುಚ್ಚೋದಿರ್ಬೋದಾಯಿತು. ಅವ್ರಿಗೆ ಯಾಕಪ್ಪ ಶುಕ್ರವಾರ ಬಂದು ಭೇಟಿ ಆಗಬೇಕು ಅಂತ ಡೈರೆಕ್ಷನ್ ಮಾಡ್ತಾ ಇದ್ದಾರೆ. ಇನ್ನೊಮ್ಮೆ ಅವ್ರನ್ನೇ ಎನ್ಕ್ವೈರಿ ಮಾಡ್ತಾರೆ. ಅವ್ರು ದೂರದಾರರು. ಎಲ್ಲಿವರೆಗೆ ನಿರಂತರವಾಗಿ ಹೆಗ್ಗಡೆ ಅವರ ವಿರೋಧವಾಗಿ ಅವರು ಆರೋಪ ಮಾಡ್ತಾನೆ ಬಂದಿದ್ದಾರೆ. ಈ ಎಲ್ಲ ಆದಂಥ ದುರ್ಘಟನೆಗಳು ಇವು ಸುಳ್ಳ ಅಂತ ಅವ್ರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಸೌಜನ್ಯ ಹತ್ಯೆ ಆಗಿ ಸುಳ್ಳ ಅವ್ರು ಯಾರು ಅವ್ರು ಹಿಂದೆ ಮಾಡಿದವರು ಇಡೀ ಅವ್ರಿಗೆ ಕ್ಲಿಯರ್ ಆಗಲಿಲ್ಲ. ಆ ಸಂತೋಷ್ ರಾವ್ ಯಾರೋ ಅಂತಂದು ಅದು ಪ್ಲ್ಯಾಂಟೆಡ್ ಇತ್ತು ಅನ್ನೋದು ಈಗಾಗಲೇ ಪ್ರೂವ್ ಆಗ್ಯದ. CBI ತೆಳ್ಳಾಕಿಬಿಟ್ಟದ. ಇನ್ನು ಉಳಿದು ಯಾವುದು ಯಾವ ಸಾಕ್ಷಿದಾರರಿಲ್ಲ. ಆದ್ರೆ ಹೆಂಗೆ ಆಯ್ತದು ತಾನಾಗ ಅದನ್ನ ಸೌಜನ್ಯಾಳ ಹತ್ಯೆ, ವೇದ ವಲ್ಲಿಯ ಕೊಲೆ, ಪದ್ಮಲತಾ